ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2010 ಏಪ್ರಿಲ್ 22ನೇ ತಾರೀಕು ದೆಹಲಿಯ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಚೇರಿ ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇತ್ತು. ಅವತ್ತು ಪಾಕಿಸ್ತಾನದ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಬಿ ಗ್ರೇಡ್ ಅಧಿಕಾರಿಯಾಗಿದ್ದ ಮಾಧುರಿ ಗುಪ್ತಾ ಅತ್ಯಂತ ಉತ್ಸಾಹದಿಂದ ಕಚೇರಿಗೆ ಬಂದರು. ಹಿಂದಿನ ದಿನ ಅಷ್ಟೇ ಆಕೆಯನ್ನು ತುರ್ತಾಗಿ ಭಾರತಕ್ಕೆ ಕರೆಸಿಕೊಳ್ಳಲಾಗಿತ್ತು. ಭಾರತದಲ್ಲಿ ನಡೆಯಲಿದ್ದ ಸಾರ್ಕ್ ಸಮ್ಮೇಳನದ ಮೀಡಿಯಾ ರಿಲೇಷನ್ ಅನ್ನ ನೋಡ್ಕೋಬೇಕಿದೆ, ಅದಕ್ಕೆ ನೀವೇ ಬನ್ನಿ ಅಂತ ಆಕೆಗೆ ತಿಳಿಸಲಾಗಿತ್ತು. ಹೀಗಾಗಿ ದೊಡ್ಡ ಜವಾಬ್ದಾರಿ, ದೊಡ್ಡ ಕೆಲಸ. ಆಕೆ ಅದನ್ನು ನಿಭಾಯಿಸೋದಕ್ಕೆ ರೆಡಿಯಾಗಿ ಖುಷಿಯಾಗಿ ಅಲ್ಲಿಗೆ ಬಂದಿದ್ರು. ಆದ್ರೆ ಹಾಗಾಕೆ ಸೌತ್ ಬ್ಲಾಕ್ ಅಲ್ಲಿದ್ದ ಕಚೇರಿಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ದೆಹಲಿ ಪೊಲೀಸ್ ಇಲಾಖೆಯ ಸ್ಪೆಷಲ್ ಸೆಲ್ನ ಅಧಿಕಾರಿಗಳು ಬಂದರು. ಆಕೆಯನ್ನ ಇದ್ದಕ್ಕಿದ್ದಂತೆ ಕಸ್ಟಡಿಗೆ ತಗೊಂಡ್ರು. ಅಲ್ಲಿಂದ ಸೀದಾ ಆಕೆಯನ್ನ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಏನಾಗ್ತಾ ಇದೆ, ಆಕೆಯನ್ನು ಯಾಕೆ ದೆಹಲಿಯ ಪೊಲೀಸರು ಕರ್ಕೊಂಡು ಹೋದ್ರು ಅನ್ನೋದು ಅಲ್ಲಿ ಯಾರಿಗೂ ಗೊತ್ತು ಕೂಡ ಆಗಲಿಲ್ಲ. ಆದ್ರೆ ಕೆಲವೇ ದಿನಗಳಲ್ಲಿ ಆ ಇಡೀ ಕಥಾನಕ ಓಪನ್ ಆಯಿತು. ಅಂದಹಾಗೆ ಆ ಕಥೆಯ ನಾಯಕಿ ಹೆಸರು, ನಾಯಕಿ ಅಲ್ಲ, ಖಳನಾಯಕಿಯ ಹೆಸರು ಮಾಧುರಿ ಗುಪ್ತಾ, ಆನ್ IFS ಆಫೀಸರ್. ಗೆಳೆಯರೆ, ಈ ಮಾಧುರಿ ಗುಪ್ತಾ ಇತ್ತೀಚೆಗೆ ಹೆಚ್ಚು ನೆನಪಾಗ್ತಾ ಇದ್ದಾರೆ. ಅದಕ್ಕೆ ಕಾರಣವಾಗ್ತಾ ಇರೋದು ಜ್ಯೋತಿ ಮಲ್ಹೋತ್ರಾ. ಈ ಕ್ಯಾರೆಕ್ಟರ್ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ. ಇತ್ತೀಚೆಗೆ ಟಿವಿಗಳಲ್ಲಿ, ಯೂಟ್ಯೂಬಲ್ಲಿ, ಟ್ವಿಟರಲ್ಲಿ, ಇನ್ಸ್ಟಾದಲ್ಲಿ ಸಾಕಷ್ಟು ಮಿಂಚುತ್ತಿರುವ ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದ ಭಾರತದ ಟ್ರಾವೆಲ್ ಯೂಟ್ಯೂಬರ್. ಆಕೆಯ ನಡೆ ನುಡಿಗಳ ಬಗ್ಗೆ ಅನುಮಾನಗೊಂಡ ವೀಕ್ಷಕರೊಬ್ಬರು ಆಕೆಯ ಚಾನಲ್ ಬಗ್ಗೆ ಎಕ್ಸ್ ಅಲ್ಲಿ ಬರೆದ್ರು. ಆಕೆ ಬಗ್ಗೆ ತನಿಖಾ ಏಜೆನ್ಸಿಗಳು ಸ್ವಲ್ಪ ಗಮನ ಹರಿಸಲಿ ಅಂತ ಹೇಳಿದ್ರು. ಆ ಬಳಿಕ ಜ್ಯೋತಿಯನ್ನ ಗಮನಿಸೋದಕ್ಕೆ ಶುರು ಮಾಡಿದ ಏಜೆನ್ಸಿಗಳಿಗೆ ಆಕೆಯ ಕರಾಳ ಮುಖದ ಪರಿಚಯ ಆಗೋದಕ್ಕೆ ಶುರುವಾಯಿತು. ಅದಾದ ನಂತರ ಭಾರತದಲ್ಲಿ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದ, ಬೇರೆ ಬೇರೆ ಕಡೆಗಳಲ್ಲಿ ಉಳ್ಕೊಂಡಿದ್ದ ಸಾಕಷ್ಟು ಜನರ ಬಂಧನ ಕೂಡ ಆಗ್ತಾ ಹೋಯಿತು. ಈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ಜ್ಯೋತಿ ಪಾಕಿಸ್ತಾನದ ISI ಅಧಿಕಾರಿಯ ಟ್ರ್ಯಾಪಿಗೆ ಬಿದ್ದಿದ್ಲು. ಅಲ್ಲಿ ಹಣ ಹಾಗೂ ಸ್ಟೇಟಸ್ನ ಆಮಿಷ ಆಕೆಯನ್ನ ದೇಶದ್ರೋಹದ ಕೆಲಸಕ್ಕೆ ನೂಕ್ತು. ಆಕೆ ಪಾಕಿಸ್ತಾನದ ತನ್ನ ಪ್ರಿಯಕರನ ಜೊತೆ ವಿದೇಶಗಳಿಗೆ ಟ್ರಿಪ್ಪುಗಳನ್ನು ಕೂಡ ಮಾಡಿದ್ಲು ಅನ್ನೋ ಮಾಹಿತಿ ಸಿಕ್ತು. ಆಕೆಗೆ ದುಬೈನಿಂದ ಹಣ ಬರ್ತಾ ಇತ್ತು. ಅದರ ಜೊತೆ ಆಕೆಗೆ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ನಿಕಟ ಸಂಪರ್ಕ ಕೂಡ ಇತ್ತು. ಹೀಗಾಗಿ ಆಕೆ ಬಳಸ್ತಾ ಇದ್ದ ಸಾಕಷ್ಟು ವಸ್ತುಗಳನ್ನು, ಗ್ಯಾಜೆಟ್ಗಳನ್ನು NIA ಪರೀಕ್ಷೆಗೆ ಕಳುಹಿಸಿಕೊಟ್ಟಿದೆ. ಈ ಹಂತದಲ್ಲೇ ಆಕೆ ಪಾಕಿಸ್ತಾನದಲ್ಲೇ ಮದುವೆಯಾಗಿ ಸೆಟ್ಲ್ ಆಗೋದಕ್ಕೆ ಬಯಸಿದ್ಲು ಅನ್ನೋ ಅಂಶ ಕೂಡ ಹೊರಬಿದ್ದಿದೆ. ಆದ್ರೆ ಅವಳನ್ನು ಮದುವೆಯಾಗಿ ಪಾಕಿಸ್ತಾನದಲ್ಲಿ ಇಟ್ಕೊಳ್ಳೋದು ISIಗೆ ಬೇಕಿರಲಿಲ್ಲ. ಅವಳು ಭಾರತದಲ್ಲಿದ್ರೇನೆ ಅವರಿಗೆ ಲಾಭ ಆಗ್ತಾ ಇತ್ತು. ದೇಶದ್ರೋಹಿಯನ್ನ ಯಾರಾದರೂ ಯಾಕೆ ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗಿ ಸಾಕ್ತಾರೆ? ಹೀಗೆ ಜ್ಯೋತಿ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದ್ದ ಸಮಯದಲ್ಲೇ ಜ್ಯೋತಿ ಕಥೆ ಏನು ಹೇಳ್ತೀರಿ, ಅದಕ್ಕಿಂತಲೂ ಭಯಾನಕವಾದ ಕಥೆಯೊಂದು ಈ ಹಿಂದೇನೆ ನಡೆದಿತ್ತು ಅನ್ನೋದನ್ನ ಕೆಲವರು ನೆನಪು ಮಾಡಿಕೊಂಡ್ರು. ಆ ಹಿಂದಿನ ಘಟನೆಯ ಖಳನಾಯಕಿ ಅನ್ನಬೇಕು, ಬಲಿಪಶು ಅನ್ನಬೇಕು ಗೊತ್ತಿಲ್ಲ. ಆದರೆ ಪಾಕಿಗಳ ಟ್ರ್ಯಾಪಿಗೆ ಅವತ್ತು ಬಲಿಯಾಗಿದ್ದು ಒಬ್ಬ IFS ಅಧಿಕಾರಿ. ಆಕೆಯ ಹೆಸರು ಮಾಧುರಿ ಗುಪ್ತಾ. ಗೆಳೆಯರೆ, ಮಾಧುರಿ ಗುಪ್ತಾ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಪ್ರಾಡಕ್ಟು. ಆ ನಂತರ ಆಕೆ UPSC ಪಾಸ್ ಮಾಡಿ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಸೇರಿಕೊಂಡ್ರು. ವಿದೇಶಾಂಗ ಇಲಾಖೆಯನ್ನು ಸೇರಿದ ನಂತರ ಆಕೆ ಇರಾಕ್, ಲೈಬೀರಿಯಾ, ಕ್ರೊಯೇಷಿಯಾ ಹಾಗೂ ಮಲೇಷಿಯಾಗಳಲ್ಲಿ ಕೆಲಸ ಮಾಡಿದರು. ಹೀಗಿರುವಾಗಲೇ ಆಕೆಯನ್ನು 2007ರಲ್ಲಿ ಪಾಕಿಸ್ತಾನಕ್ಕೆ ನಿಯೋಜನೆ ಮಾಡಲಾಯಿತು. ಈಕೆಯನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಡೋದಕ್ಕೆ ಕೂಡ ಒಂದು ಕಾರಣ ಇತ್ತು. ಆಕೆಗೆ ಉರ್ದು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಹೀಗಾಗಿ ಪಾಕಿಸ್ತಾನದಲ್ಲಿನ TV ಚಾನಲ್ಗಳು ಮತ್ತು ಮಾಧ್ಯಮಗಳನ್ನು ಮಾನಿಟರ್ ಮಾಡೋದಕ್ಕೆ, ಅವ್ರ ಜೊತೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಮಾಧುರಿ ಸೂಕ್ತ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಭಾವಿಸಿತು. ಆಗಲೇ 24 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಮಾಧುರಿ ಭಾರತದ ಅತ್ಯುತ್ತಮ ಡಿಪ್ಲೊಮೆಟ್ಗಳಲ್ಲಿ ಒಬ್ಬರು ಅನ್ನಿಸ್ಕೊಂಡಿದ್ರು. ಹೀಗಾಗಿ ಆಕೆಯನ್ನು ಇಸ್ಲಾಮಾಬಾದ್ನಲ್ಲಿನ ಭಾರತೀಯ ರಾಜತಾಂತ್ರಿಕ ಕಚೇರಿಯಲ್ಲಿ ಬಿ ಗ್ರೇಡ್ ಅಧಿಕಾರಿಯಾಗಿ, ಪ್ರೆಸ್ ಅಂಡ್ ಇನ್ಫಾರ್ಮೇಷನ್ ಸೆಕೆಂಡರಿ ಸೆಕ್ರೆಟರಿಯಾಗಿ ನೇಮಕ ಮಾಡಲಾಯಿತು. ಗೆಳೆಯರೆ, ಮಾಧುರಿ ಸಾಕಷ್ಟು ತಿಂಗಳುಗಳ ಕಾಲ ಚೆನ್ನಾಗಿ ಕೆಲಸ ಮಾಡಿದರು. ಆಕೆ ಅಲ್ಲಿಗೆ ಹೋದ ಕೇವಲ 1 ವರ್ಷದ ಒಳಗೆ ಮುಂಬೈ ಮೇಲೆ ಪಾಕ್ ಉಗ್ರರ ದಾಳಿ ನಡೀತು. ಆ ಸಂದರ್ಭದಲ್ಲೂ ಮಾಧುರಿ ಅವರ ಕೆಲಸದಲ್ಲಿ ಯಾವ ವ್ಯತ್ಯಾಸನೂ ಇರಲಿಲ್ಲ. ಆದರೆ ಆ ಬಳಿಕ ಮಾಧುರಿ ಮೇಲೆ ISIನ ಕಣ್ಣು ಬಿತ್ತು. ಅವರು ಆಕೆಯನ್ನು ಮಾನಿಟರ್ ಮಾಡೋದಕ್ಕೆ ಶುರು ಮಾಡಿದರು. ಉರ್ದು ಮೇಲೆ ಸಾಕಷ್ಟು ಹಿಡಿತಾ ಇದ್ದ ಮಾಧುರಿಗೆ ಸೂಫಿಯಿಸಂ ಮತ್ತು ಗಜಲ್ಗಳ ಬಗ್ಗೆ ವಿಶೇಷ ಅಭಿರುಚಿ ಕೂಡ ಇತ್ತು. ಹಾಗೆಯೇ ಆಕೆಗೆ ಎಲ್ಲೂ ಸಿಗದ, ತುಂಬ ರಹಸ್ಯವಾಗಿ ಉಳಿದ ಒಂದಷ್ಟು ಪುಸ್ತಕಗಳನ್ನು ಓದುವ ಹವ್ಯಾಸ ಕೂಡ ಇತ್ತು. ಇದೆಲ್ಲವನ್ನ ಗಮನಿಸಿದ ISI
ಮಾಧುರಿಯನ್ನು ಆಪರೇಟ್ ಮಾಡೋದಕ್ಕೆ ಜಮ್ಶೇದ್ ಅನ್ನೋ 30 ವರ್ಷದ ವ್ಯಕ್ತಿಯೊಬ್ಬನನ್ನು ನಿಯೋಜನೆ ಮಾಡ್ತು. ಅದೇನು ವಿಶೇಷ ಏನಲ್ಲ, ISIಗೆ ಇಂಥ ಒಂದು ಇತಿಹಾಸನೇ ಇದೆ. ಮಹಿಳೆಯರಾದ್ರೆ ಲವ್ ಜಿಹಾದ್ ಮಾಡೋದಕ್ಕೆ ಪುರುಷರನ್ನ ಬಳಸಿಕೊಳ್ಳಲಾಗತ್ತೆ, ಪುರುಷರಾದ್ರೆ ಅವರಿಗೆ ಹನಿಯನ್ನ ಒದಗಿಸೋದಕ್ಕೆ ಸುಂದರ ಯುವತಿಯರನ್ನ ಬಳಕೆ ಮಾಡ್ತಾರೆ. ಅಲ್ಲಿ ಕೂಡ ಜಮ್ಶೇದ್ ಮೂಲಕ ಈ ಮಾಧುರಿಗೆ ಬಲೆ ಬೀಸೋ ಪ್ರಯತ್ನ ನಡೀತು. ವಿಚಿತ್ರ ಏನು ಗೊತ್ತಾ, 2008-9 ಸಮಯಕ್ಕಾಗಲೇ ಮಾಧುರಿಗೆ 50 ವರ್ಷ ದಾಟಿತ್ತು. ಆಕೆಯನ್ನ ಟ್ರ್ಯಾಪ್ ಮಾಡೋದಕ್ಕೆ ISI ಬಳಸಿದ್ದು 30 ವರ್ಷದ ಯುವಕನನ್ನ. ಆ ನಂತರ ನಡೆದದ್ದೆಲ್ಲ ರೋಚಕ ಕಥೆನೇ. ಅಲ್ಲವತ್ತು ಮಾಧುರಿಗೆ ಜಮ್ಶೇದ್ನ ಪರಿಚಯ ಮಾಡಿಕೊಟ್ಟಿದ್ದು ಪಾಕಿಸ್ತಾನದ ಒಬ್ಬ ಮಹಿಳಾ ಪತ್ರಕರ್ತೆ. ಜಮ್ಶೇದ್ ತನ್ನನ್ನು ತಾನು ಪುಸ್ತಕ ಪ್ರೇಮಿ, ಸೂಫಿಗಳ ಆರಾಧಕ ಅಂತೆಲ್ಲ ಪರಿಚಯ ಮಾಡಿಕೊಂಡ. ತುಂಬಾ ಚೆನ್ನಾಗಿ ಗಜಲ್ಗಳನ್ನ ಹೇಳ್ತಾ ಇದ್ದ, ಪುಸ್ತಕ ತಂದು ಕೊಡ್ತಾ ಇದ್ದ. ತನ್ನದಲ್ಲದ ದೇಶದಲ್ಲಿ ತನ್ನ ಅಭಿರುಚಿಗಳ ಜೊತೆ ಮ್ಯಾಚ್ ಆಗೋ ಮನುಷ್ಯ ಸಿಕ್ಕರೆ ಬೇಗ ಅಲ್ಲೊಂದು ಸ್ನೇಹ ಬೆಳೆಯುತ್ತೆ. ಅದರಲ್ಲೂ ಈ JNU ಪ್ರಾಡಕ್ಟ್ಗಳಿಗೆ ಸೆಕ್ಯುಲರಿಸಮು, ವಿಶ್ವ ಮಾನವತಾವಾದ ಇದರ ಹುಚ್ಚು ಬೇರೆ ಇರುತ್ತಲ್ಲ. ಪಾಕಿಸ್ತಾನಿಗಳು ನಮ್ಮ ಹಾಗೆ ಮನುಷ್ಯರು, ದೇಶ ಯಾವುದಾದ್ರೇನು, ರುಚಿ ಅಭಿರುಚಿಗಳು ಒಂದಾದರೆ ಸಾಕು, ಈ ಥರದ ಭ್ರಮೆಗಳಿರುತ್ತವೆ. ಅವುಗಳ ಪರಿಣಾಮ ಮಾಧುರಿ ಕೂಡ ತುಂಬ ಬೇಗ ಅವನ ಸ್ನೇಹದ ಬಲೆಗೆ ಬಿದ್ದಲು. ಕಾಲಕ್ರಮೇಣ ಅವರದ್ದು ಪ್ರೀತಿ ಆಯಿತು. ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಮಾಧುರಿ ಭಾರತದ ಮಾಹಿತಿಗಳನ್ನೆಲ್ಲ ಅವನು ಕೇಳಿದ ಕೂಡಲೇ ಕೊಡೋದಕ್ಕೆ ಶುರು ಮಾಡಿದ್ಲು. ರಾಜತಾಂತ್ರಿಕ ಕಚೇರಿಯ ಎಲ್ಲ ಮಾಹಿತಿಯೂ ಜಮ್ಶೇದ್ಗೆ ಸಿಗ್ತಾ ಹೋಯಿತು. ಅಲ್ಲಿ ಕೆಲಸ ಮಾಡ್ತಿದ್ದವ್ರ ಹೆಸರು, ಅವರ ವಿಳಾಸ, ಅವರ ಮೇಲ್ ID ಪ್ರತಿಯೊಂದು ಕೂಡ ಜಿಮ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಜಮ್ಶೇದ್ಗೆ ಮಾಧುರಿಯ ಮೂಲಕ ರವಾನೆಯಾಗ್ತಾ ಹೋಯಿತು. ಆ ನಂತರ ಅದು ISIಗೆ ತಲುಪ್ತಾ ಹೋಯಿತು. ಆಕೆ ಎಷ್ಟು ಮೈ ಮರ್ತಿದ್ಲು ಅಂದರೆ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದ ರಾ ಏಜೆಂಟರ ಮಾಹಿತಿಯನ್ನು ಕೂಡ ಈ ಜಮ್ಶೇದ್ಗೆ ಕೊಟ್ಟು ಬಿಟ್ಲು ಅನ್ನೋ ಆರೋಪ ಕೇಳಿಬಂತು. ಗೆಳೆಯರೆ, ಇಂಥವೆಲ್ಲ ಹೆಚ್ಚು ದಿನ ನಡೆಯೋದಿಲ್ಲ. ಭಾರತದ ಏಜೆನ್ಸಿಗಳು ಪಾಕಿಸ್ತಾನದ ವಿಷಯದಲ್ಲೊಂದು ಕಣ್ಣಿಟ್ಕೊಂಡೇ ಕೂತಿರುತ್ತವೆ. ಸೇನೆ, ವಿದೇಶಾಂಗ ಇಲಾಖೆ, DRDOನಂಥ ಆಯಕಟ್ಟಿನ ಇಲಾಖೆಗಳಲ್ಲಿ ಕೆಲಸ ಮಾಡೋರ ಮೇಲಂತೂ ಒಂದು ನಿಗಾ ಇದ್ದೇ ಇರುತ್ತೆ. ಅವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರ ಸಂಪರ್ಕದಲ್ಲಿದ್ದಾರೆ, ಎಲ್ಲಿಂದ ಫೋನ್ ಕಾಲುಗಳು ಬರ್ತಾ ಇವೆ, ಎಲ್ಲವೂ ಕೂಡ ಒಂದು ಹಂತಕ್ಕೆ ಮಾನಿಟರ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಪಾಕಿಸ್ತಾನದಲ್ಲೇ ಕೆಲಸ ಮಾಡೋ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳ ಮೇಲೆ ನಮ್ಮ ಬೇಹುಗಾರರು ಕಣ್ಣಿಡದೇ ಇರ್ತಾರಾ? 2010 ಹೊತ್ತಿಗೆ ಮಾಧುರಿಯ ಚಲನವಲನಗಳನ್ನು ಬೇಹುಗಾರಿಕಾ ಇಲಾಖೆ ಗಮನಿಸೋದಕ್ಕೆ ಶುರು ಮಾಡ್ತು. ಅದೇ ಹೊತ್ತಿಗೆ ಮಾಧುರಿ ಜಮ್ಮು ಕಾಶ್ಮೀರಕ್ಕೆ ಬಂದರು. ಅಲ್ಲಿ ಸರ್ಕಾರದ ಬಜೆಟ್ ಕಾಪಿಯನ್ನು, ಜಮ್ಮು ಕಾಶ್ಮೀರದ ಭಾಗದಲ್ಲಿ ಭಾರತ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದ ಹೈಡ್ರೋ ಪ್ರಾಜೆಕ್ಟ್ಗಳ ವಿವರಗಳನ್ನು ಕೂಡ ಜಮ್ಶೇದ್ಗೆ ಕೊಟ್ಟಿದ್ಲು. ಅಲ್ಲಿಗೆ ಭಾರತೀಯ ಏಜೆನ್ಸಿಗಳಿಗೆ ಈ ಮಾಧುರಿಗೆ ಪಾಕ್ ISI ಜೊತೆಗಿದ್ದ ಗುಪ್ತ ಸಂಬಂಧದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಯಿತು. ಗೆಳೆಯರೆ, ಅಷ್ಟೊತ್ತಿಗೆ ಮಾಧುರಿ ಗುಪ್ತಾ 27 ವರ್ಷಗಳ ಸರ್ವಿಸನ್ನು ಮುಗಿಸಿ ಆಗಿತ್ತು. ಎಲ್ಲೂ ಕೂಡ ಭಾರತದ ಘನತೆಗೆ ಚ್ಯುತಿ ತರದ ಆಕೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದಲ್ಲಿ ISIನ ಬುಟ್ಟಿಗೆ ಬಿದ್ದಿದ್ಲು ಅನ್ನೋದು ಎಲ್ಲರಿಗೂ ಶಾಕ್ ಆಗ್ತಾ ಇತ್ತು. ಆದರೆ ಏನು ಮಾಡೋದು, ಆಕೆಯಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗಿ ಆಗಿತ್ತು. ಇನ್ನು ಈ ವಿಷಯ ಗೊತ್ತಾದ ಕೂಡಲೇ IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋದ ಅಧಿಕಾರಿ ರಾಜೀವ್ ಮಾಥುರ್ ಅವತ್ತಿನ ರಾ ಮುಖ್ಯಸ್ಥರಾಗಿದ್ದ KC ವರ್ಮಾ ಹಾಗೂ ಅವತ್ತಿನ ಹೋಮ್ ಸೆಕ್ರೆಟರಿಗೆ ಈಕೆಯ ಬಗೆಗಿನ ಮಾಹಿತಿಯನ್ನು ಕೊಟ್ಟರು. ಆ ಬಳಿಕ ಆಕೆಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸೋದಕ್ಕೆ ಎಲ್ಲ ತಯಾರಿಗಳು ಆದವು. ಅವು ಎಷ್ಟು ಗುಟ್ಟಾಗಿದ್ವು ಅಂದರೆ ಮಾಧುರಿ ಗುಪ್ತಾಗೆ ತನ್ನ ಬಗ್ಗೆ ಭಾರತಕ್ಕೆ ಗೊತ್ತಾಗಿ ಹೋಗಿದೆ ಅನ್ನೋ ಸಣ್ಣ ಅನುಮಾನ ಕೂಡ ಬಾರದ ಹಾಗೆ ಅಲ್ಲಿ ಎಲ್ಲವೂ ಸೈಲೆಂಟಾಗಿ ನಡೀತಾ ಹೋದ್ವು. ಆಕೆಯನ್ನು ದೆಹಲಿಗೆ ಕರೆಸ್ಕೊಳ್ಳಾಯಿತು. ಏಪ್ರಿಲ್ 21ನೇ ತಾರೀಕು ಖುಷಿಯಾಗಿ ದೆಹಲಿಗೆ ಬಂದು ಮಾಧುರಿ ವಿಶ್ರಾಂತಿ ತಗೊಂಡ್ರು. ಮರುದಿನ ಬೆಳಗ್ಗೆ ವಿದೇಶಾಂಗ ಇಲಾಖೆಯ ಕಚೇರಿಗೆ ಬಂದು ಕೂಡಲೇ ಆಕೆಯನ್ನು ಅಲ್ಲಿ ಅರೆಸ್ಟ್ ಮಾಡಲಾಯಿತು. ಗೆಳೆಯರೆ, ಏಪ್ರಿಲ್ 22ನೇ ತಾರೀಕು ಮಾಧುರಿಯನ್ನ ವಶಕ್ಕೆ ಪಡ್ಕೊಂಡ ನಂತರ ಆಕೆಯ ವಿಚಾರಣೆ ನಡೀತು. ಅಲ್ಲಿ ಆಕೆ ಹೇಗೆ ಹನಿ ಟ್ರ್ಯಾಪ್ಗೆ ಬಿದ್ರು ಅನ್ನೋದು ಗೊತ್ತಾಯಿತು. ಆ ಟ್ರ್ಯಾಪ್ನ ಹಿಂದೆ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ರೆಹಮಾನ್ ಮಲಿಕ್ನ ಸ್ನೇಹಿತ ಮುದಾಸರ್ ರಾಜಾ ರಾಣಾನ ನೆರಳಿತ್ತು ಅನ್ನೋದು ಗೊತ್ತಾಯಿತು. ಅಲ್ಲಿ ಮಹಿಳಾ ಜರ್ನಲಿಸ್ಟ್ ಒಬ್ಬರನ್ನ ಬಳಸಿಕೊಳ್ಳಲಾಗಿತ್ತು. ಮೌಲಾನಾ ಮಸೂದ್ ಅಜರ್ ಬರೆದಿದ್ದ ಪುಸ್ತಕವೊಂದನ್ನು ಮಾಧುರಿಗೆ ಹುಡುಕಿ ಕೊಡೋದರ ಮೂಲಕ ಆ ಪತ್ರಕರ್ತೆ ಆಕೆಗೆ ಹತ್ತಿರ ಆಗಿದ್ಲು. ಆ ಬಳಿಕ ಜಮ್ಶೇದ್ನ ಪರಿಚಯ ಮಾಡಿಕೊಟ್ಲು. ಜಮ್ಶೇದ್ ಹಾಗೂ ಮಾಧುರಿ ಹತ್ತಿರ ಆದ ನಂತರ ಈ ಮಾಧುರಿಯ ನಿವಾಸಕ್ಕೆ ಒಂದು ಕಂಪ್ಯೂಟರ್ ಬಂತು. ಒಂದು ಬ್ಲಾಕ್ಬೆರಿ ಫೋನನ್ನು ಆಕೆಗೆ ಕೊಡಲಾಯಿತು. ಆ ಮೂಲಕ ಮಾಧುರಿ, ಜಮ್ಶೇದ್ ಮತ್ತು ಆ ಪತ್ರಕರ್ತೆಯ ನಡುವೆ ಒಂದು ನಿರಂತರ ಸಂಪರ್ಕ ನಿರ್ಮಾಣ ಆಯಿತು. ಈ ಜಮ್ಶೇದ್ ಮಾಧುರಿಯನ್ನ ಎಷ್ಟು ಆಕರ್ಷಿಸಿದ್ದ ಅಂದರೆ ಆಕೆ ಇಸ್ಲಾಂಗೆ ಕನ್ವರ್ಟ್ ಆಗಿ ಈ 30 ವರ್ಷದ ಜಮ್ಶೇದ್ನ ಮದುವೆಯಾಗಿ ಇಸ್ತಾನ್ಬುಲ್ಲಲ್ಲಿ ಸೆಟ್ಲ್ ಆಗೋ ಕನಸನ್ನು ಕೂಡ ಕಂಡಿದ್ಲು. ಹೀಗಾಗಿ ಅಲ್ಲಿ ಜಮ್ಶೇದ್ನ ತಾಳಕ್ಕೆ ಮಾಧುರಿ ಕುಣಿತಾ ಇದ್ಲು. ಅವನು ಕೇಳಿದ ಎಲ್ಲ ಮಾಹಿತಿಯನ್ನು ಸುಮಾರು 73 ಇಮೇಲ್ಗಳ ಮೂಲಕ ಆಕೆ ರವಾನೆ ಮಾಡಿದ್ಲು. ಸೊ
ದೇಶದ್ರೋಹದ ಪ್ರಕರಣ ಆಕೆ ಮೇಲೆ ದಾಖಲಾಯಿತು. ಸೆಕ್ಷನ್ 3 and 5 ಆಫ್ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ನ ಅನ್ವಯ ಕೂಡ ಒಂದು ಕೇಸ್ ದಾಖಲಾಯಿತು. ಆ ಪ್ರಕರಣದಲ್ಲಿ 14 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇತ್ತು. ಮಾಧುರಿ ಬೇಲ್ ಸಿಗೋವರೆಗೆ ತಿಹಾರ್ ಜೈಲಲ್ಲಿದ್ಲು. ಆ ಬಳಿಕ ಆಕೆಗೆ ಜಾಮೀನು ಸಿಗ್ತು. ರಾಜಸ್ಥಾನದ ಭಿವಂಡಿಯಲ್ಲಿ ಆಕೆ ವಾಸ ಮಾಡ್ತಾ ಇದ್ಲು. ಹೀಗಿರುವಾಗಲೇ 2018ರಲ್ಲಿ ಆಕೆಯ ಪ್ರಕರಣದಲ್ಲಿ ತೀರ್ಪು ಬಂತು. ಆಕೆಯನ್ನು ಅಪರಾಧಿ ಅಂತ ಹೇಳಿದ ನ್ಯಾಯಾಲಯ ಪಾಕಿಸ್ತಾನಕ್ಕಾಗಿ ಗೂಢಚಾರಿಕೆ ಮಾಡಿದ ಆರೋಪಕ್ಕೆ ಆಕೆಗೆ ಶಿಕ್ಷೆ ಕೂಡ ಆಯಿತು. ಆ ತೀರ್ಪನ್ನು ಪ್ರಶ್ನಿಸಿ ಆಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ಲು. ಹೀಗೆ 3 ವರ್ಷಗಳು ಕಳೆದು 2021ರ ಅಕ್ಟೋಬರಲ್ಲಿ ಮಾಧುರಿ ತನ್ನ 64ನೇ ವಯಸ್ಸಿಗೆ ಪ್ರಾಣ ಕೂಡ ಕಳ್ಕೊಂಡ್ಲು. ಗೆಳೆಯರೆ, ಈ ಮಾಧುರಿ ಗುಪ್ತಾ ಹನಿ ಟ್ರ್ಯಾಪ್ಗೆ ಒಳಗಾಗದೇ ಇದ್ದಿದ್ರೆ ಆಕೆ ಭಾರತದ ಆಸ್ತಿ ಆಗ್ತಾ ಇದ್ಲು. ಆದರೆ ಆಕೆ ಜಮ್ಶೇದ್ ಅನ್ನೋ ಪಾಕಿಸ್ತಾನಿಯ ಮೋಹದ ಜಾಲಕ್ಕೆ ಬಿದ್ದು ತನ್ನ ಭವಿಷ್ಯವನ್ನ ಹಾಳು ಮಾಡಿಕೊಂಡ್ಲು. 27 ವರ್ಷಗಳ ಕಾಲ ಆಕೆ ಸಲ್ಲಿಸಿದ್ದ ಉತ್ತಮ ಸೇವೆ ಆಕೆ ಮಾಡಿದ ಒಂದು ದ್ರೋಹದ ನಡುವೆ ಕಳೆದು ಹೋಯಿತು. ಅಲ್ಲ, ಆಕೆಯನ್ನ ಹನಿ ಟ್ರಾಪ್ಗೆ ಸಿಲುಕಿಸಿದ್ದು ಜಮ್ಶೇದ್. ಅವನ ವಯಸ್ಸು, ಅವನ ಮಾತುಗಳು ಅಷ್ಟೇ ಅಲ್ಲದೆ ಆಕೆಗೆ ಉರ್ದು ಮೇಲಿದ್ದ ಅಪಾರ ಪ್ರೀತಿ, ಸೂಫಿಗಳ ಕಡೆಗಿನ ಸೆಳೆತ ಹಾಗೂ ರೂಮಿ ಅನ್ನೋ ಪರ್ಷಿಯನ್ ಕವಿಯ ಗಜಲ್ಲುಗಳ ಬಗ್ಗೆ ಆಕೆ ಬೆಳೆಸ್ಕೊಂಡಿದ್ದ ಆಸಕ್ತಿ ಹಾಗೂ ಪ್ರೀತಿ ಆಕೆಯನ್ನು ಮೈಮರೆಯೋ ಹಾಗೆ ಮಾಡ್ತು. ಪರಿಣಾಮ ಆಕೆ ತನ್ನ ಕೆಲಸವನ್ನು ಮರೆತಲು, ದೇಶವನ್ನು ಮರೆತಲು. ತನ್ನ ಇನಿಯನಿಗಾಗಿ, ಅವನ ಕಪಟ ಪ್ರೇಮಕ್ಕಾಗಿ ದೇಶದ್ರೋಹಕ್ಕೆ ಕೂಡ ಮುಂದಾದ್ಲು. ಮೋಹ ಮತ್ತು ವ್ಯಾಮೋಹಗಳು ಹೀಗೇನೆ. ಅದನ್ನು ಸಾಕಷ್ಟು ಜನ ಪ್ರೀತಿ ಅಂತ ತಿಳ್ಕೊಂಡು ಮೋಸ ಹೋಗ್ತಾರೆ. ಜ್ಯೋತಿ ಮಲ್ಹೋತ್ರಾ ಕೇಸಲ್ಲೂ ಅದೇ ಆಗಿದೆ. ಬಲೆ ಬೀಸ್ತಿರೋನು ಪಾಕ್ ಏಜೆಂಟ್ ಅಂತ ಗೊತ್ತಾದ್ರೂ ಅವಳವನ ಬಲೆಗೆ ಬಿದ್ದಿದ್ದಾಳೆ. ಮತಾಂತರಗೊಳ್ಳೋದಿಕ್ಕೆ, ಅವನನ್ನ ಮದುವೆ ಆಗೋದಿಕ್ಕೆ ಸಿದ್ಧಳಾಗಿದ್ದಾಳೆ. ಅವನು ತೋರಿಸಿದ ಹಣ, ಐಷಾರಾಮ ಈ ಜ್ಯೋತಿ ಅನ್ನೋ ಯೂಟ್ಯೂಬರ್ ಅನ್ನ ಬಲೆಗೆ ಬೀಳಿಸ್ಕೊಳ್ಳೋದಿಕ್ಕೆ ಸಾಕಾಗಿತ್ತು. ಹೀಗೆ ಪಾಕಿಸ್ತಾನ ಇನ್ನೂ ಅದೆಷ್ಟು ಜನರನ್ನ ಬಲೆಗೆ ಬೀಳಿಸಿದೆಯೋ, ಅದೆಷ್ಟು ಮಂದಿ ಹನಿ ಟ್ರಾಪಿಗೆ ಬಿದ್ದಿದ್ದಾರೋ ಹುಡುಕುವ ಕೆಲಸ ಅಂತೂ ನಡೀತಾ ಇದೆ. ಇದು ಗೆಳೆಯರೆ, ಜ್ಯೋತಿ ಮಲ್ಹೋತ್ರಾಗಿಂತಲೂ ಭಯಾನಕ ಅನ್ನಿಸ್ಕೊಂಡಿದ್ದ ಮಾಧುರಿ ಗುಪ್ತಾ ಅನ್ನೋ ವಿದೇಶಾಂಗ ಇಲಾಖೆಯ ಅಧಿಕಾರಿಣಿಯೊಬ್ಬಳ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.